ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಒಂದು ಹೊಸ ರೆಸಿಪಿ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಮೊಸರುಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಬೇಸಿಗೆ ಟೈಮ್ನಲ್ಲಿ ಮಾಡ್ಕೊಂಡು ತಿಂದರೆ ತಂಪು ಕೂಡ. ಇದು ಮೊಸರುಡೆನ ಹೋಟೆಲ್ ರುಚಿಗಿಂತ ಮನೆಯಲ್ಲೇ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಇವಾಗ ನೋಡಿ, ನಾನು ಇದರಲ್ಲಿ 1 ಕಪ್ಪು ಉದ್ದಿನಬೇಳೆನ 4 ಅವರ್ ನೆನೆಸಿ ಇಟ್ಟಿದ್ದೀನಿ. ಒಂದು 2-3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4 ಅವರ್ ನೆನೆಸಿಟ್ಟಿದ್ದೀನಿ. ಈಗ ನೆನೆಸಿರೋ ಉದ್ದಿನಬೇಳೆನ ನೀರನ್ನೆಲ್ಲ ಬಸಿದ್ಬಿಟ್ಟು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಬಾರ್ದು. ಇವಾಗ ಎಷ್ಟು ನಯಸ್ಸಾಗುತ್ತೆ ಅಷ್ಟು ನಯಸ್ಸಾಗಿ ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ನಾನು ಎಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೀನಿ, ಎಷ್ಟು ಸ್ಮೂತಾಗಿ ಮಾಡಬೇಕು. ಇವಾಗ ಗ್ರೈಂಡ್ ಮಾಡಿರೋ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ತೆಗೆದುಹಾಕ್ಕೊತೀನಿ. ಅದಕ್ಕೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತೀನಿ. ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಈ ಥರ ಕಲಿಸ್ತಾ ಇದ್ದರೆ ಲೈಟ್ ವೆಯ್ಟ್ ಬರುತ್ತೆ, ಮತ್ತು ಸ್ಪಾಂಜಿ ಥರ ಕೂಡ ಬರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಕಲಸ್ರಿ. ಇವಾಗ ಉಪ್ಪು ಹಾಕ್ತೀನಿ. ಇವಾಗ ಮೊಸರು ತೊಗೊಂಡಿದ್ದೀನಿ. ಇವಾಗ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಮೊಸರು ತೊಗೊಂಡು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ಥರ ಗೆಡ್ಡೆ ಇರುತ್ತಲ್ಲ ಮೊಸರಿಂದು, ಅದು ಹೋಗಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರನ್ನ ಸೇರಿಸ್ತೀನಿ. ಸ್ವಲ್ಪ ಗಟ್ಟಿ ಇರಬಾರ್ದು, ಇಷ್ಟು ಇರಬೇಕು. ಇವಾಗ ಮೊಸರಿಗೆ ಒಗ್ಗರಣೆ ಹಾಕೋಣ. ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಕಡಲೆಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಹಾಕ್ತೀನಿ. ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕೆಂಪಾಗೋವರೆಗೂ ಕೂಡ ಫ್ರೈ ಮಾಡಬೇಕು. ಇವಾಗ 1 ಸ್ಪೂನು ಜೀರಿಗೆ ಹಾಕ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸಾಸಿವೆ ಹಾಕ್ತೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕರಿಬೇವಿನ ಸೊಪ್ಪು, ಇವಾಗ ಹಿಂಗೆ ಹಾಕ್ತೀನಿ. ಇವಾಗ ನೋಡಿ, ಮೊಸರಿಗೆ ಒಗ್ಗರಣೆ ರೆಡಿ ಆಯಿತು.
ಇವಾಗ ನಾವು ಕಡ್ದಿಟ್ಕೊಂಡಿರೋ ಮೊಸರಿಗೆ ಹಾಕೋಣ. ಮೊಸರಿಗೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ. ಇವಾಗ ನೋಡಿ ಮೊಸರು ರೆಡಿ ಆಯಿತು. ಇವಾಗ ಉದ್ದಿನ ವಡೆ ಮಾಡೋಣ. ಎಣ್ಣೆ ಬಿಸಿಯಾಗಿದೆ ನೋಡಿ. ಇಷ್ಟು ನಾವು ಯಾವ ಸೈಜ್ ಮಾಡಬೇಕು ನೋಡ್ಕೊಂಡು ಇಷ್ಟು ಉಂಡೆ ತೊಗೊಂಡು ನಾನು ಕೈನಲ್ಲೇ ಈ ಥರ ತಟ್ತೀನಿ. ಮಧ್ಯೆ ಈ ಥರ ಹೋಲ್ ಮಾಡ್ತೀನಿ. ನೋಡಿ ನಾನು ಈ ಥರ ವಡೆನ ಹಾಕ್ತೀನಿ. ಇವಾಗ ನೋಡಿ ವಡೆ ಹಾಕಿದ ಮೇಲೆ ಉಲ್ಟಾ ಮಾಡಿ ಹಾಕ್ತೀನಿ. ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಎಣ್ಣೆಯಲ್ಲಿ ಕರಿಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಇಷ್ಟು ಬರೋವರೆಗೂ ಕರಿಬೇಕು, ಎಣ್ಣೆಯಲ್ಲಿ ಕರಿಬೇಕು. ನೋಡಿ ಇವಾಗ ರೆಡಿ ಆಯಿತು. ಈಗ ರೆಡಿಯಾದ ಉದ್ದಿನ ವಡೆನ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಆ ಪಾತ್ರೆ ನೀರಿಗೆ ಹಾಕ್ಬಿಟ್ಟು 1 ನಿಮಿಷ ಆ ನೀರಿನಲ್ಲಿ ಬಿಡ್ತೀನಿ. ನೋಡಿ ಇವಾಗ ನೀರಿನಲ್ಲಿ ಚೆನ್ನಾಗಿ ನೆಂದಿದೆ. ಇವಾಗ ಎಕ್ಸ್ಟ್ರಾ ನೀರಿರೋದನ್ನ ತೆಗಿತೀನಿ ನೋಡಿರಿ. ನೋಡಿ ಈ ಥರ ತೆಗಿಬೇಕು. ಆ ನೀರನ್ನ ಹಿಂಡಿ ನಿಧಾನಕ್ಕೆ ಹಿಂಡಿ ಇವಾಗ ಮೊಸರಿಗೆ ಹಾಕಬೇಕು. ನೋಡಿ ಎಲ್ಲ ಮೊಸರು ವಡೆ ಕೂಡ ಚೆನ್ನಾಗಿ ನೀರು ಹಿಂಡಿಬಿಟ್ಟು ಹಾಕಿದ್ದೀನಿ. ಈಗ ನೋಡಿರಿ ಮೊಸರು ವಡೆ ರೆಡಿ ಆಯಿತು. ನಾನಿವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನಿಮ್ಮನೇಲೂ ನೀವು ಒಂದ್ಸರಿ ಮಾಡಿ ನೋಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ಥರ ಮನೇಲಿ ರುಚಿಯಾಗಿ ಮಾಡಿರಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮೊಸರು ವಡೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.